ಕೆ.ಸಿ.ಟಿ ಮತ್ತು ಕಾಮೆಡ್‌ಗೆ ಕ್ರ್ಯಾಕ್ ಮಾಡೋದು ಕಷ್ಟ ಅನ್ಸುತ್ತಾ? ಆದ್ರೆ ಇದು 4 ಇಯರ್ಸ್ ಇಂಜಿನಿಯರಿಂಗ್ ಜರ್ನಿ ಅದಕ್ಕಿಂತಲೂ ಕಷ್ಟ ಇದೆ. ಸ್ಟಾರ್ಟಿಂಗಲ್ಲಿ ಇಂಜಿನಿಯರಿಂಗ್ ಜಾಯ್ನ್ ಆದ್ಮೇಲೆ ಎಲ್ರಿಗೂ ಆಂಬಿಷನ್ ಇರುತ್ತೆ. ನಾನು ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ. ತುಂಬಾ ಹೈ ಮೋಟಿವೇಷನ್ ಇರುತ್ತೆ. ಬಟ್ ಇಂಜಿನಿಯರಿಂಗ್ ಜಾಯ್ನ್ ಆದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಏನು ಬರಲ್ಲ. ಆಮೇಲೆ ಮೂವೀಸ್ ಅಲ್ಲಿ ನೋಡ್ಕೊಂಡಿರ್ತಾರ ಕಾಲೇಜ್ ಆಕ್ಚುಲಿ ಇರೋದಿಲ್ಲ. ಇಟ್ಸ್ ವೆರಿ ಬೋರಿಂಗ್. ಇಲ್ಲಿ ತುಂಬಾ ಜನ ಇಂಜಿನಿಯರ್ಸ್ ಸ್ಟಾರ್ಟಿಂಗ್ ಅಲ್ಲೇ ರೈಟ್ ಸ್ಕಿಲ್ಸ್ ಆನ್ ದ ರೈಟ್ ಟೈಮ್ ಕಲಿಯೋದಿಲ್ಲ. ಸೊ ಅದಕ್ಕಾಗಿ ತುಂಬಾ ಜನ ಇನ್ನೂವರೆಗೂ ಕೆಲಸ ಸಿಗ್ತಾ ಇಲ್ಲ, ಜಾಬ್ ಸಿಗ್ತಾ ಇಲ್ಲ. ಸೊ ನಾನೇ ಜಾಸ್ತಿ ಟೈಮ್ ತಗೊಳ್ಳಲ್ಲ. ನಾನೇನು ಇಂಜಿನಿಯರಿಂಗ್ ಅಲ್ಲಿ ಏನೇನ್ ಮಾಡಿದ್ದು, ಎಷ್ಟು ಟೈಮ್ ವರೆಗೂ ಓದಿದ್ದು, ಯಾವ ಸ್ಕಿಲ್ಸ್ ಓದಿದ್ದು ಅದನ್ನ ನೀವು ಓದ್ಕೊಂಡ್ರೆ ನಾನು ಓದಿದ ಸ್ಕಿಲ್ಸ್ ಕಡಿಮೆ ಟೈಮಲ್ಲಿ ಮಾಡ್ಬೋದು. ಆಮೇಲೆ ನನ್ನ ಮಿಸ್ಟೇಕ್ಸ್ ನ ರಿಪೀಟ್ ಮಾಡಬಾರ್ದು. ಇದರಿಂದ ನೀವು 4 ಇಯರ್ಸ್ ಇಂಜಿನಿಯರಿಂಗ್ ಜರ್ನಿ ತುಂಬಾ ಸ್ಮೂತ್ ಆಗುತ್ತೆ. ಆಮೇಲೆ ನನ್ಕಿಂತಲೂ ಜಾಸ್ತಿ ನೀವು ಮುಂದೆ ಹೋಗ್ತಾರ. ಸೊ ನಾನು ಫಸ್ಟ್ ಏನ್ ಮಾಡಿದೆ ಅಂದ್ರೆ ಹ್ಯಾಡ್ ಫನ್, ಸೋ ಮಚ್ ಫನ್. ಕೆ.ಸಿ.ಟಿ ಆದ್ಮೇಲೆ 1 ತಿಂಗಳು 2 ತಿಂಗಳು ಕಾಲೇಜ್ ಸ್ಟಾರ್ಟ್ ಆಗೋದ್ರಿಂದ ಮುಂಚೆ ತುಂಬಾ ಜಾಸ್ತಿ ಮೂವೀಸ್ ನೋಡಿದೆ, ತಿರ್ಗಾಡೋಕ್ಕಿಂತ ನಾನು ಮೂವೀಸ್ ಜಾಸ್ತಿ ನೋಡಿದೆ. ಲೈಕ್ ಆ ಒಂದು ಫೋಮೋ ಕ್ರಿಯೇಟ್ ಆಗಿತ್ತು. ಲೈಕ್ ನಾನು ವೆಬ್ ಸೀರೀಸ್ ನೋಡಬೇಕು, ಮಾರ್ವಲ್, ಡಿ.ಸಿ, ಸ್ಪೈಡರ್ಮನ್ ಎಲ್ಲ ನೋಡಿ ಮುಗಿಸ್ಬೇಕು ಅಂತ. ಸೊ ನಾನು ಫುಲ್ ಎಂಜಾಯ್ ಮಾಡಿದೆ. ಸೊ ನೀವು ಕೂಡ ಈಗ ಟೈಮ್ ಇದೆ ನಿಮ್ಮ ಹತ್ರ, ಕಾಲೇಜ್ ಸ್ಟಾರ್ಟ್ ಆಗೋದು ಮುಂಚೆ ಎಷ್ಟಾಗುತ್ತೆ ಅಷ್ಟು ಜಾಸ್ತಿ ಎಂಜಾಯ್ ಮಾಡಿ. ಈಗಿನ ಜಾಸ್ತಿ ಸ್ಟ್ರೆಸ್ ತೊಗೊಳಕ್ ಹೋಗ್ಬೇಡಿ. ಸೊ ದ ಫಸ್ಟ್ ಸ್ಕಿಲ್ ಬಂದ್ಬಿಟ್ಟು ಲ್ಯಾಂಗ್ವೇಜ್ ಜೊತೆ ನೀವು ಮಾತಾಡೋ ಲ್ಯಾಂಗ್ವೇಜ್ ಅಲ್ಲ, ನಾವು ಕಂಪ್ಯೂಟರ್ ಜೊತೆ ಮಾತಾಡೋ ಲ್ಯಾಂಗ್ವೇಜ್. ಈಗ ಕಂಪ್ಯೂಟರ್ ಹೇಳಬೇಕಂದ್ರೆ ಲೈಕ್ ಎಡಿಷನ್ ಮಾಡು, ಸಬ್ಸ್ಟ್ರಾಕ್ಷನ್ ಮಾಡು ಅಂದ್ರೆ ಅದ್ರದ್ದು ಒಂದು ಲ್ಯಾಂಗ್ವೇಜ್ ಇರುತ್ತೆ. ಫಾರ್ ಎಕ್ಸಾಂಪಲ್ C++, ಸಿ, ಜಾವಾ, ಪೈಥಾನ್ ಎಕ್ಸೆಟ್ರಾ. ಸೊ ಇದರಲ್ಲಿ ನೀವು ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ನ ಫಸ್ಟ್ ಪಿಕ್ ಮಾಡಬೇಕು. ಆಮೇಲೆ ಅದನ್ನ ಥೊರೋ ಆಗಿ ಫುಲ್ಲಿ ಡೀಟೇಲ್ ಆಗಿ ಓದ್ಕೋಬೇಕು. ತುಂಬಾ ಜನ ಹೇಳ್ತಾರೆ ಪೈಥಾನ್ ಓದಿ, ತುಂಬಾ ಜನ ಹೇಳ್ತಿರ್ತಾರೆ, ನಾನು ನೋಡಿದೆ. ಬಟ್ ತುಂಬಾ ಕಂಪ್ನೀಸ್ ಅಲ್ಲಿ ಪೈಥಾನ್ ಅಷ್ಟು ಪ್ರಯಾರಿಟಿ ಕೊಡಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು 5 ಕ್ಯಾಂಡಿಡೇಟ್ಸ್ ಇದಾರೆ ಅನ್ಕೊಳ್ಳಿ, 5 ಇಂಟರ್ವ್ಯೂ ಕೊಡ್ತಾ ಇದ್ದಾರೆ. 5 ಜನ ಅಲ್ಲಿ ಯಾರಾದ್ರೂ ಪೈಥಾನ್ ಮಾಡ್ತಿದ್ರೆ, ಆಮೇಲೆ ಕೆಲವೊಬ್ರು C++, ಜಾವಲ್ ಮಾಡ್ತಿದ್ರೆ ಅವ್ರಿಗೆ ಜಾಸ್ತಿ ಪ್ರಯಾರಿಟಿ ಕೊಡ್ತಾರೆ ಕಂಪೇರ್ ಟು ಪೈಥಾನ್. ಯಾಕಂದ್ರೆ ಪೈಥಾನ್ ಈಸಿ ಇದೆ, ಎಲ್ಲರೂ ಕೂಡ ಓದ್ಬೋದಲ್ಲ. ಸೊ ಪಿಕ್ ದ ಹಾರ್ಡರ್ ಒನ್ ಲೈಕ್ C++, ಜಾವಾ ಹಿಂಗೇನು ಸ್ಟಾರ್ಟ್ ಮಾಡ್ಬೋದು. ನಾನು ಆಕ್ಚುಲಿ C++ ಸ್ಟಾರ್ಟ್ ಮಾಡಿದ್ದೆ. ನಿಮ್ಗೆ ಇಲಾನ್ ಮಸ್ಕ್ ಅಂತೂ ಗೊತ್ತೇ ಇರಬೇಕು, ಲೈಕ್ ವರ್ಲ್ಡ್ಸ್ ರಿಚೆಸ್ಟ್ ಪರ್ಸನ್. ಸೊ ಅವನು ನನ್ನ ಇನ್ಸ್ಪಿರೇಷನ್ ಇದ್ದಾನೆ ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡಿದಾಗ. ಅವ್ನ ಬಯೋಗ್ರಫಿ ಓದುವಾಗ ನಂಗೆ ಅರ್ಥ ಆಯ್ತು, ಓಕೆ ಅವನು 8 ವರ್ಷದ ಹುಡುಗ ಇದ್ದಾಗಲೇ ಅವ್ನು 3 ದಿನದಲ್ಲೇ ಸಿ ಲ್ಯಾಂಗ್ವೇಜ್ನ ಓದ್ ಮುಗಿಸಿದ ಅಂತ. ಸೊ ನಾನು ಅನ್ಕೊಂಡೆ ಅವ್ನು ಮಾಡ್ಬೋದು ಅಂತಾರೆ, ನಾವ್ಯಾಕೆ ಮಾಡಬಾರ್ದು? ಲೈಕ್ ವಿ ಆರ್ ಮಚ್ ಮೋರ್ ಓಲ್ಡರ್, ಲೈಕ್ 17-18 ವಯಸ್ಸಿಗೆ ಹುಡುಗರಲ್ಲ ನೀವು. ಸೊ ನಾನು ಕೂಡ ಒಂದು ಚಾಲೆಂಜ್ ತಗೊಂಡೆ, ನಾನು 3 ದಿನದಲ್ಲೇ C++ ಮುಗಿಸಾಕ್ಬಿಡ್ತೀನಿ ಅಂತ. ಸೊ ನಾನು ಹೆಂಗೆ ಮಾಡಿದೆ ಅಂದ್ರೆ ಕೋಡಿಥಾರಿ ಒಂದು ಪ್ಲೇ ಲಿಸ್ಟ್ ಇದೆ, ಸೊ ಅದನ್ನು ಸ್ಟಾರ್ಟ್ ಮಾಡಿದೆ ಓದಕ್ಕೆ. ಆಮೇಲೆ ಅವ್ನು ಸ್ವಲ್ಪ ಸ್ಲೋ ಆಗಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ದ, ತುಂಬ ಎಕ್ಸಾಂಪಲ್ಸ್ ತೊಗೊಳಕತ್ತ. ದೆನ್ ವಾಟ್ ಐ ಡಿಡ್ ಇಸ್ ಪ್ಲೇ ಸ್ಟೋರಲ್ಲಿ ಹೋಗಿ ಇಫ್ ಯು ಕ್ಯಾನ್ ಸರ್ಚ್ C++ or ಜಾವಾ, ಯು ವಿಲ್ ಗೆಟ್ ಮೆನಿ ಆ್ಯಪ್ಸ್, ಫ್ರೀ ಆ್ಯಪ್ಸ್ ಇರುತ್ತೆ, ಅದನ್ನ ಇನ್ಸ್ಟಾಲ್ ಮಾಡಿ. ಅದರಲ್ಲಿ ಯು ವಿಲ್ ಗೆಟ್ ಡೈರೆಕ್ಟ್ ಡಾಕ್ಯುಮೆಂಟ್ಸ್, ಏನೇನು ಓದಬೇಕು ಏನೇನು ಓದಬಾರ್ದು ಅಂತ. ಸೊ 3 ಡೇಸ್ ಚಾಲೆಂಜ್ ತೊಗೊಂಡಿದ್ದಲ್ಲ, ನಾನು ಡೈಲಿ 10 hours ಸಿಟ್ ಮಾಡಿ I was just trying to finish each and everything about C++. Then finally I completed the C++ language in just 3 days. So ನಾನು ಮಾಡೋದಂದ್ರೆ ನೀನು ಕೂಡ ಮಾಡ್ಬೋದು. ಸೊ ದ ಫಸ್ಟ್ ಸ್ಕಿಲ್ ಇದೇನೆ, ಪಿಕ್ ಒನ್ ಲ್ಯಾಂಗ್ವೇಜ್ ಅಂಡ್ ಬಿ ಥೋರೋ ವಿತ್ ಇಟ್. ಆಮೇಲೆ ನಂಬರ್ 2 ಇಸ್ ಲ್ಯಾಪ್ಟಾಪ್. ನೀವು ಯಾವ ಲ್ಯಾಪ್ಟಾಪ್ ಚೂಸ್ ಮಾಡ್ತಾ ಇರೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಚೂಸ್ ಮಾಡಿದ್ದು ಇದು HP ಪವೆಲಿಯನ್, ಈಗ ನೋಡ್ತಾ ಇರ್ಬೋದು. ಸೊ ಇದು ವೆರಿ ಬೇಸಿಕ್ ಲ್ಯಾಪ್ಟಾಪ್. ಇದರಲ್ಲಿ ಗ್ರಾಫಿಕ್ಸ್ ಕಾರ್ಡ್ ಎಲ್ಲ ಏನೂ ಇಲ್ಲ. ಯಾಕಂದರೆ ನಂಗೆ ಗೊತ್ತಿದ್ದು ನಾನು ಕಾಲೇಜಲ್ಲಿ ಜಾಸ್ತಿ ಗೇಮಿಂಗ್ಸ್ ಏನಾದರೂ ಮಾಡಲ್ಲ ಅಂತ, ಬರೀ ಕೋಡಿಂಗ್ ಅಷ್ಟೇ ಮಾಡ್ತೀನಿ. ನೀವು ಕೋಡಿಂಗ್ ಆ್ಯಕ್ಚುಲಿ ನೀವು ಲೈಕ್ ನಾವು ಫಸ್ಟ್ ಏನು ಮಾಡ್ತಿದ್ದ ಅಂದರೆ ಬುಕ್ಸಲ್ಲೇ ಬರ್ಕೋತಿದ್ದೆ ಕೋಡ್ ಹೆಂಗಿದೆ, ಮೊಬೈಲಲ್ಲೂ ಕಂಪೈಲರ್ ಆ್ಯಪ್ ಬರುತ್ತೆ. ಸೊ ಅಲ್ಲಿ ನಾನು ಕಂಪೈಲೇಷನ್ ಮಾಡ್ತಿದ್ದೆ. ಆಮೇಲೆ ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಯ್ತು ಲೈಕ್ ಲ್ಯಾಪ್ಟಾಪ್ ಬಿಸ್ನೆಸ್ ಸರಿ, ಅವಾಗ ಈ ಲ್ಯಾಪ್ಟಾಪ್ ತೊಗೊಂಡಿದ್ವಿ. ಇಟ್ಸ್ ವೆರಿ ಬೇಸಿಕ್. ನಾನು ಇದನ್ನ 49,000ಗೆ ಪರ್ಚೇಸ್ ಮಾಡಿದ್ದೆ. ನಾವು ಇಟ್ಸ್ ಪ್ರೈಸ್ ಇಸ್ ಅರೌಂಡ್ 39,000. ಕೆಲವೊಬ್ರು ಲೈಕ್ 1 ಲಕ್ಷ 2 ಲಕ್ಷ ಲ್ಯಾಪ್ಟಾಪ್ ಕೂಡ ತಗೋತಾರೆ. ತಗೊಳ್ಳಿ, ಇಟ್ಸ್ ಆಲ್ಸೋ ಲೈಕ್ ಯುವರ್ ಚಾಯ್ಸ್. ಬಟ್ ಅಷ್ಟೇನೇನು ಅದು ಹೆಲ್ಪ್ಫುಲ್ ಇರಲ್ಲ. ಇಟ್ಸ್ ಜಸ್ಟ್ ಬೇಸಿಕ್ ಕೋಡಿಂಗ್ ಯು ನೀಡ್. ಕೆಲವರು ಜಾಸ್ತಿ ಗೇಮಿಂಗ್ ಮಾಡೋಕ್ಕೆ ಇಷ್ಟ ಆದರೆ ತೊಗೋಬೋದು. ಅಥವಾ ನೀವು ಮಷಿನ್ ಲರ್ನಿಂಗ್ ಮಾಡಲ್ಸ್ ಏನಾದರೂ AML ಅಲ್ಲಿ ಹೋಗಬೇಕು, ಯು ವಾಂಟ್ ಟು ಬಿಲ್ಡ್ ಮಾಡಲ್ಸ್, ಅಥವಾ 3D ಗ್ರಾಫಿಕ್ಸು ಅಥವಾ ವಿಡಿಯೋ ಎಡಿಟಿಂಗ್ ಏನಾದರೂ ಮಾಡ್ತೀರಾ, ಅವಾಗ ಆ ಥರ ಲ್ಯಾಪ್ಟಾಪ್ಸು ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ನಿಮಗೆ ಲ್ಯಾಪ್ಟಾಪ್ ತೊಗೊಳಕ್ಕೆ ಕನ್ಫ್ಯೂಷನ್ ಆಗ್ತಾ ಇದ್ರೆ, ಯಾವ ಥರ ಬೇಕು ಗೊತ್ತಾಗ್ತಿಲ್ಲ ಅಂದರೆ, ನಾನು ಕಂಪ್ಲೀಟ್ ಗೈಡನ್ನು ಒಂದು ವಿಡಿಯೋನ ಮಾಡ್ತೀನಿ. ಜಸ್ಟ್ ಕಮೆಂಟ್ ಲ್ಯಾಪ್ಟಾಪ್ ಅಂತ ಹಾಕಿ. ಆಮೇಲೆ KCET ಕೌನ್ಸಿಲಿಂಗಲ್ಲಿ ತುಂಬ ಸ್ಟೂಡೆಂಟ್ಸು ರ್ಯಾಂಕ್ ಕಡಿಮೆ ಬಂದಿರುತ್ತೆ. ಹಾಗಂತ ನೀವು ಟಾಪ್ 5 ಟಾಪ್ 10 ಕಾಲೇಜ್ ಹಾಕಿದ್ರೆ ನಿಮ್ಗೆ ಸಿಗೋ ಚಾನ್ಸಸ್ ಕಡಿಮೆ ಇದೆ, ಆಲ್ಮೋಸ್ಟ್ ಸಿಗೋದೇ ಇಲ್ಲ. ಸೊ ದ ರಿಸ್ಕ್ನ ತೊಗೋಬಾರ್ದು. ತುಂಬ ಜನ ಹಿಂಗೆ ಮಾಡಿ ಕಾಲೇಜೇ ಸಿಕ್ಕಿಲ್ಲ. ಸೊ ಅದಕ್ಕಾಗಿ ನಿಮಗಾಗಿ ಇಂಡಸ್ಟ್ರಿ ರೆಡಿ ಪ್ಲಾನ್ ಬಿ ಕಾಲೇಜ್ನ ರೆಡಿ ಇಟ್ಕೋಬೇಕು. ಆಮೇಲೆ ನಿಮಗೆ ಬೆಂಗಳೂರಲ್ಲಿ ಕಂಪ್ಯೂಟರ್ ಸೈನ್ಸ್ ಅಥವಾ AI ಅಲ್ಲಿ BTech ಮಾಡೋದಿತ್ತಂದ್ರೆ ಇದು ಇನ್ಫಾರ್ಮೇಷನ್ ನಿಮ್ಗೆ ಸಿಗಲೇಬೇಕು. ನೀವು ಇತ್ತೀಚೆಗೆ ನ್ಯೂಸಲ್ಲಿ ನೋಡಿರ್ಬೋದು, ಬೆಂಗಳೂರು ಇಸ್ ಬಿಕಮಿಂಗ್ ಟೆಕ್ ಹಬ್, ಇವನ್ ಇನ್ AI ಆಲ್ಸೋ. ಮೈಕ್ರೋಸಾಫ್ಟ್, ಗೂಗಲ್ ಎಲ್ಲ ಬಿಗ್ ಕಂಪ್ನೀಸ್ ಇಲ್ಲೇ ಬರ್ತಾ ಇದೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಟ್ರೆಡಿಷನಲ್ ಕಾಲೇಜಸ್ ಅಲ್ಲಿ ಈ ತರ ಒಳ್ಳೆ ಟೆಕ್ನಾಲಜಿನ ಹೇಳೋದಿಲ್ಲ. ಅದೇ ಹಳೆ ಕಾಲದ್ದು ಹಳೆ ಸಿಲೆಬಸ್ ಹೇಳ್ತಾ ಇರ್ತಾರೆ. ಸೊ ಇದರಿಂದ ಒಂದು ಬಿಗ್ ಗ್ಯಾಪ್ ಆಗಿದೆ ಸ್ಟೂಡೆಂಟ್ಸ್ಗೆ. ಲರ್ನ್ ಮಾಡೋದೇನಂದ್ರೆ ಕಂಪ್ನೀಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದಾರಂತ. ಸೊ ಇದರಿಂದ ತುಂಬಾ ಜನಕ್ಕೆ ಜಾಬ್ ಸಿಗ್ತಾ ಇಲ್ಲ. ಸೊ ಇದನ್ನ ಫುಲ್ಫಿಲ್ ಮಾಡಕ್ಕಂತೆ ಆಲ್ಟಾ ಸ್ಕೂಲ್ ಆಫ್ ಟೆಕ್ನಾಲಜಿ ಅವರು ಬಂದಿದ್ದಾರೆ. ಇದರಲ್ಲಿ ನಿಮಗೆ ಓಲ್ಡ್ ಸಿಲೆಬಸ್ ಅಲ್ಲದೆ ಹೊಸ ಸಿಲೆಬಸ್ ನ ಕಲಿಸ್ತಾರೆ. ಬೇರೆ ಕಾಲೇಜಸ್ ಅಲ್ಲಿ AI ಬಗ್ಗೆ ಜಾಸ್ತಿ ಹೇಳೋದೇ ಇಲ್ಲ, ಅಥವಾ ಲಾಸ್ಟ್ ಇಯರ್ ಅಲ್ಲಿ ಹೇಳ್ತಾರೆ. ಬಟ್ ಇವರು ಸ್ಟಾರ್ಟಿಂಗ್ ಇಂದಾನೆ ಹೇಳ್ತಾರೆ. ಇದು ಇಂಡಿಯಾಸ್ ಫಸ್ಟ್ AI ಫಸ್ಟ್ BTech ಪ್ರೋಗ್ರಾಮ್.
ಇದರಲ್ಲಿ ನೀವು ಡೇ ಒನ್ ಇಂದಲೇ ನೀವು ಮಷಿನ್ ಲರ್ನಿಂಗ್, AI ML, ಆಮೇಲೆ AI ಟೂಲ್ಸ್ ಹೆಂಗ್ ಯೂಸ್ ಮಾಡಬೇಕು ಎಲ್ಲ ನಿಮ್ಗೆ ಹೇಳ್ಕೊಡ್ತಾರೆ. ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದ್ರೆ ಇವ್ರದ್ದು ಪ್ರೀ ಸೆಮಿಸ್ಟರ್ ಈಗ ನಡೀತಾ ಇದೆ, ವಿಚ್ ಇಸ್ ನೋನ್ ಆಸ್ AI Genesis. ಇದು 2026 ಸೀಸನ್ಗೆ ಲಾಸ್ಟ್ ಬ್ಯಾಚ್ ಆಗಿದೆ. ನೀವು ಈ ಅಲ್ಟಾ ಸ್ಕೂಲ್ ಆಫ್ ಟೆಕ್ನಾಲಜಿ ಜಾಯ್ನ್ ಆಗಬೇಕಂದ್ರೆ ದಿಸ್ ಇಸ್ ಯುವರ್ ಲಾಸ್ಟ್ ಚಾನ್ಸ್. ಸೊ 4 ವರ್ಷ ಇಂಜಿನಿಯರಿಂಗ್ ಏನೇ ಸಿಗುತ್ತೆ ಅಂದ್ರೆ ದ ಫಸ್ಟ್ ಥಿಂಗ್ M5 MacBook ನಿಮಗೆ ಡೇ ಒನ್ ಇಂದಾನೆ ಇದು ಪ್ರೀಮಿಯಂ MacBook ಕೊಡ್ತಾರೆ. ಅದಷ್ಟೇ ಅಲ್ಲದೆ 15+ AI ಟೂಲ್ಸ್ ನಿಮಗೆ ಫ್ರೀ ಆಗಿ ಕೊಡ್ತಾರೆ. ಸೆಕೆಂಡ್ ಇಸ್ ಇಂಡಸ್ಟ್ರಿ ಮೆಂಟರ್ಶಿಪ್. ಯಾರ್ಯಾರು ಚೆನ್ನಾಗಿದ್ದಾರೆ ಗೂಗಲ್, ಮೈಕ್ರೋಸಾಫ್ಟ್ ಅಲ್ಲಿ ಕೆಲಸ ಮಾಡೋರು ಬಂದು ನಿಮಗೆ ಎಕ್ಸೈಟಿಂಗ್ ಟೆಕ್ ಟಾಕ್ಸ್ ಕೂಡ ಕೊಡ್ತಾರೆ. ಆಮೇಲೆ ನಂಬರ್ 3 ಇಸ್ ಪೇಡ್ ಇಂಟರ್ನ್ಶಿಪ್. ಇದ್ರಲ್ಲಿ ನೀವು ಸೆಕೆಂಡ್ ಇಯರ್ ನಲ್ಲೇ ನೀವು ಪೇಡ್ ಇಂಟರ್ನ್ಶಿಪ್ ಮಾಡಿ ನಿಮಗೆ ಜಾಸ್ತಿ ದುಡಿಬಹುದು. ನಂಬರ್ 4 ಅಫೋರ್ಡಬಲ್ ಫೀಸ್. ಇದರ ಟೋಟಲ್ 4 ವರ್ಷ ಇಂಜಿನಿಯರಿಂಗ್ ಬಂದ್ಬಿಟ್ಟು 7 ಲಕ್ಷ ಇದೆ, 7 lakhs. ಕಂಪೇರ್ಡ್ ಟು ಅದರ್ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಸ್ ದಿಸ್ ಇಸ್ ವೆರಿ ಅಫೋರ್ಡೆಬಲ್. ಇದರ ಕ್ಯಾಂಪಸ್ ಬೆಂಗಳೂರು ಮತ್ತೆ ಹೈದರಾಬಾದ್ 2 ಲೊಕೇಶನ್ ಅಲ್ಲಿ ಇದೆ. ಸೊ KCT ಜೊತೆಗೆ ಇದನ್ನು ಕೂಡ ಎಕ್ಸ್ಪ್ಲೋರ್ ಮಾಡಿ. ಇದಕ್ಕೆ ನಿಮ್ ಅಡ್ಮಿಷನ್ ಬೇಕಂದ್ರೆ ಯು ಹ್ಯಾವ್ ಟು ಕ್ಲಿಯರ್ ದೇರ್ ASAT ಎಕ್ಸಾಮ್. ಇದು ಆಗಸ್ಟ್ 8ಗೆ ಆಗ್ತಾ ಇದೆ. ಆಮೇಲೆ ಇದರ ಡೇಟ್ ಬಂದ್ಬಿಟ್ಟು ಲಾಸ್ಟ್ ಅಡ್ಮಿಷನ್ ಇದೆ ಆಗಸ್ಟ್ 7th. ಅದಷ್ಟಲ್ಲದೆ ಇಫ್ ಯು ಯೂಸ್ ALTA 100 ಇದರ ರಿಜಿಸ್ಟ್ರೇಷನ್ ಫೀಸ್ ಕೂಡ 0 ಆಗ್ಬಿಡುತ್ತೆ. ಸೊ ಇದರ ಅಡ್ಮಿಷನ್ ಲಿಂಕ್ ಬೇಕಂದ್ರೆ ನಾನು ಕಮೆಂಟ್ ಸೆಕ್ಷನ್ ಮತ್ತೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಈಗ ಹೋಗಿ ಚೆಕ್ ಮಾಡಿ. ಸೊ ನಂಬರ್ 3 ಬಂದ್ಬಿಟ್ಟು ಲಿಂಕ್ಡ್ಇನ್ ಅಕೌಂಟ್. ನೀವು ಪ್ರತಿಯೊಬ್ಬರು ಫಸ್ಟ್ ಲಿಂಕ್ಡ್ಇನ್ ಅಕೌಂಟ್ ಸ್ಟಾರ್ಟ್ ಮಾಡಬೇಕು. ನೀವೇನೇನೋ ವಿನ್ ಆಗ್ತಿದ್ರ ಅಥವಾ ಏನೇನು ಲರ್ನಿಂಗ್ಸ್ ಇದೆ ಇದರಲ್ಲಿ ಪೋಸ್ಟ್ ಮಾಡಕ್ ಕೂಡ ಸ್ಟಾರ್ಟ್ ಮಾಡಬಹುದು. ನನ್ ಕೂಡ ಲಿಂಕ್ಡ್ಇನ್ ಅಕೌಂಟ್ ಇದೆ, ಇದರಲ್ಲಿ ನೀವು ಕನೆಕ್ಟ್ ಆಗ್ಬಹುದು. ಆಮೇಲೆ ನನ್ನ ಜೊತೆಗೆ ಒನ್ ಮಾತಾಡ್ಕೊಡಬಹುದು. ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಬಿಕಾಸ್ ತುಂಬಾ ಜನ ಬರ್ತಾರೆ, ಲೈಕ್ ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್ ಇದಾರೆ. ದೇ ಆಲ್ ಗೋ ಇನ್ ಟು ದ ರಿಕ್ವೆಸ್ಟ್ ಸೆಕ್ಷನ್ ಅಲ್ಲಿ ಹೋಗ್ಬಿಡ್ತಾರೆ. ಸೊ ಐ ಕಾಂಟ್ ಸಿ ಎನಿವನ್. ಬಟ್ ಲಿಂಕ್ಡ್ಇನ್ ಅಲ್ಲಿ ಹಾಗಲ್ಲ. ಇಫ್ ಯು ಕ್ಯಾನ್ DM me, ಐ ಕ್ಯಾನ್ ಕ್ಲಿಯರ್ಲಿ. ಸೊ ನಿಮಗೆ ನಮ್ಮ ಲಿಂಕ್ಡ್ಇನ್ ಅಲ್ಲಿ ಕನೆಕ್ಟ್ ಆಗಬೇಕಂದ್ರೆ ಅದರ ಲಿಂಕ್ ಅನ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ಸ್ ಹಾಕಿರ್ತೀನಿ. ಯು ಕ್ಯಾನ್ ಗೋ ಅಂಡ್ ಕನೆಕ್ಟ್ ವಿತ್ ಮೀ. ಸೊ ಲಿಂಕ್ಡ್ಇನ್ ಅಂದ್ರೆ ಏನಂದ್ರೆ ನಿಮ್ಗೆ ಜಾಸ್ತಿ ಐಡಿಯಾ ಇರಲ್ಲ. ಸೊ ಅದ್ರ ಮೇಲೆ ಒಂದು ವಿಡಿಯೋ ಬೇಕಂದ್ರೆ ಲಿಂಕ್ಡ್ಇನ್ ಅಂತ ಕಮೆಂಟ್ ಮಾಡಿ, ನಾನು ಈಗಲೇ ನೆಕ್ಸ್ಟ್ ವಿಡಿಯೋ ಅದ್ರ ಮೇಲೆ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಅಂದ್ರೆ ಕ್ಲಬ್ಸ್ ನ ಜಾಯ್ನ್ ಆಗಿ ಈಗ ಹೋದ್ಮೇಲೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿ. ಕೋಡಿಂಗ್ ಕ್ಲಬ್ಸ್ ಅಂತ ಅಷ್ಟೇ ಇರಲ್ಲ, ನಿಮ್ ಡಾನ್ಸ್ ಇದೆ ಅಥವಾ ನಿಮ್ಗೆ ಆಕ್ಟಿಂಗ್ ಅಲ್ಲಿ ಅಥವಾ ಸಿಂಗಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಅದ್ರಲ್ಲಿ ಕೂಡ ಹೋಗಿ ಜಸ್ಟ್ ಜಾಯಿನ್ ದಮ್. ನಾನು ಕೂಡ ಒಂದು ಕೋರ್ ಕ್ಲಬ್ ಮೆಂಬರ್ ಆಗಿದೆ, ಗೂಗಲ್ ಡೆವಲಪರ್ ಸ್ಟೂಡೆಂಟ್ ಕ್ಲಬ್ ಅಂತ. ಸೊ ನೀವು ಜಾಯ್ನ್ ಆದ್ರೆ ಯು ವಿಲ್ ಮೀಟ್ ಮಲ್ಟಿಪಲ್ ಪೀಪಲ್. ಆಮೇಲೆ ಕನೆಕ್ಷನ್ ತುಂಬಾ ಜಾಸ್ತಿ ಆಗುತ್ತೆ. ಯು ವಿಲ್ ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ದ ಟೆಕ್ ಅಂಡ್ ಇವನ್ ದ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ. ಸೊ ಬರೀ ಹೋಗಿ ಇಂಜಿನಿಯರಿಂಗ್ ಅಲ್ಲಿ ಬರೀ ಸ್ಟಡಿ ಅಷ್ಟೇ ಮಾಡಬಾರ್ದು. ಯು ಹ್ಯಾವ್ ಟು ಆಲ್ಸೋ ಎಕ್ಸ್ಪ್ಲೋರ್ ದ ಕ್ಲಬ್ಸ್ ಅಂಡ್ ಅದರ್ ಆಕ್ಟಿವಿಟೀಸ್. ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ಕಮ್ಯುನಿಕೇಶನ್. ನೀವು ಮಾತಾಡೋದು ಇಂಗ್ಲಿಷ್ ಸ್ಪೋಕನ್ ಸ್ಕಿಲ್ಸ್ ಶುಡ್ ಬಿ ವೇ ಬೆಟರ್. ಈಗ ನಾನು ಕೂಡ ಕನ್ನಡ ಮೀಡಿಯಂ ಬಂದಿದ್ದು. ನಾವು ಚಿಕ್ಕವನಿದ್ದಾಗಿಂದ 5th ಸ್ಟ್ಯಾಂಡರ್ಡ್ ವರೆಗೂ ಕನ್ನಡ ಓದಿದೆ. ಆಮೇಲೆ 6th ಇಂದ ದೆನ್ ಐ ಸ್ವಿಚ್ ಟು ದ ಇಂಗ್ಲಿಷ್. ಇನಿಷಿಯಲಿ ಇಟ್ ವಾಸ್ ವೆರಿ ಹಾರ್ಡ್ ಫಾರ್ ಮಿ, ಬಟ್ ಅದೇ ಯು ಹ್ಯಾವ್ ಟು ಕಂಟಿನ್ಯೂಸ್ಲಿ ಇಂಪ್ರೂವ್ ಯುವರ್ ಇಂಗ್ಲಿಷ್ ಇಂಪ್ರೂವ್ ಮಾಡಿದ್ರೆ ನಿಮ್ಗೆ ಇಂಟರ್ವ್ಯೂ ಅಲ್ಲಿ ಕೂಡ ನಿಮಗೆ ಯು ಕ್ಯಾನ್ ಬಿಲ್ಡ್ ಅ ಗುಡ್ ಇಂಪ್ರೆಷನ್. ನಾಟ್ ಜಸ್ಟ್ ಇಂಟರ್ವ್ಯೂ, ಇವನ್ ಯಾರ ಜೊತೆಗೆ ಮಾತಾಡುವಾಗ ಕೂಡ ಇಫ್ ಯು ಸ್ಪೀಕ್ ಅ ವೆರಿ ಗುಡ್ ಇಂಗ್ಲಿಷ್ ಯು ವಿಲ್ ಗೆಟ್ ಗುಡ್ ಇಂಪ್ರೆಷನ್. ಅದಂತಾರಲ್ಲ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ. ಸೊ ಆ ಥರ ನೀವು ಟ್ರೈ ಮಾಡಿ ಫ್ಲೂಯೆನ್ಸಿ ಇಂಗ್ಲಿಷ್ ಹೇಗೆ ಕಲಿಬೇಕು. ಆಮೇಲೆ ನಾನು ಇದ್ರ ಮೇಲೆ ಕೂಡ ವಿಡಿಯೋ ಮಾಡ್ತೀನಿ, ಹೌ ಯು ಕ್ಯಾನ್ ಇಂಪ್ರೂವ್ ಯುವರ್ ಕಮ್ಯುನಿಕೇಶನ್. ಆಮೇಲೆ ಬರೀ ಮಾತಾಡೋದಷ್ಟೇ ಅಲ್ಲ, ದೇರ್ ಆರ್ ಸಮ್ ಹ್ಯಾಂಡ್ ಗೆಸ್ಚರ್ಸ್ ಅಥವಾ ದೇರ್ ಆರ್ ಸಮ್ ಮೂಮೆಂಟ್ಸ್ ವಿಚ್ ಯು ಹ್ಯಾವ್ ಟು ಯೂಸ್ ವೈಲ್ ಸ್ಪೀಕಿಂಗ್ ಟು ಶೋ more confidence. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಬುಕ್ಸ್. ದೇರ್ ಆರ್ ಸಮ್ ಸೆಲ್ಫ್ ಹೆಲ್ಪ್ ಬುಕ್ಸ್ ಲೈಕ್ ಅಟೋಮಿಕ್ ಹ್ಯಾಬಿಟ್ಸ್ ಆಯ್ತು, ಆಮೇಲೆ ಥಿಂಕ್ ಅಂಡ್ ಗ್ರೋ ರಿಚ್ ಡ್ಯಾಡ್ ಪೂರ್ ಡ್ಯಾಡ್. ಆಮೇಲೆ ಇದು ರೀಸೆಂಟ್ಲಿ ನಾನು ಇನ್ನೊಂದು ಬುಕ್ ಬೈ ಮಾಡಿದ್ದೆ ವಿಚ್ ಇಸ್ ನೋನ್ ಆಸ್ Build But Don't Talk. This is by Raj Shamani. Like he's a podcaster and entrepreneur. So you should be reading these books. ತುಂಬಾ ಜನ ಬುಕ್ಸ್ ಎಲ್ಲ ಓದಲ್ಲ, ಬರೀ KCT ಅಷ್ಟೇ ಓದಿರ್ತಾರೆ, ಅದಾದ್ಮೇಲೆ ನೆಕ್ಸ್ಟ್ ಇಂಜಿನಿಯರಿಂಗ್ ಅಷ್ಟೇ ಓದ್ತಾರೆ. ಸೊ ದೀಸ್ ಸೆಲ್ಫ್ ಹೆಲ್ಪ್ ಬುಕ್ಸ್ ಆಕ್ಚುಲಿ ಹೆಲ್ಪ್ ಯು ಟು ಗ್ರೋ ಇನ್ ಯುವರ್ ಲೈಫ್. ಇವನ್ ಇಫ್ ಯು ವಾಂಟ್ ಟು ಪರ್ಸ್ಯೂ ಇಂಜಿನಿಯರಿಂಗ್, ಅದಾದ್ಮೇಲೆ ಇಫ್ ಯು ವಾಂಟ್ ಟು ಡೂ ಸಮ್ ಬಿಸ್ನೆಸ್ ಆರ್ ಕಂಟೆಂಟ್ ಕ್ರಿಯೇಷನ್ ಆರ್ ಯು ಕ್ಯಾನ್ ಡೂ ಎನಿಥಿಂಗ್, ಬಟ್ ದೀಸ್ ಬುಕ್ಸ್ ವಿಲ್ ಹೆಲ್ಪ್ ಯು ಅಲ್ಲ. ಸೊ ಯಾವ ಬುಕ್ಸ್ ಇದೆ ನಾನು ಓದಿದ್ದು ಸೆಲ್ಫ್ ಹೆಲ್ಪ್ ಬುಕ್ಸ್, ಹೌ ಡಿಡ್ ಐ ಇಂಪ್ರೂವ್. ಸೊ ಇದೆಲ್ಲ ಫುಲ್ ಇಂಜಿನಿಯರಿಂಗ್ ಜರ್ನಿ ಎಲ್ಲ ಬರ್ತಾ ಇರುತ್ತೆ ಈ ಚಾನಲ್ ಅಲ್ಲಿ. ಸೊ ಮರಿಬೇಡಿ, ಡೂ ಸಬ್ಸ್ಕ್ರೈಬ್, ಇಟ್ ವಿಲ್ ಹೆಲ್ಪ್ ಯು ಅ ಲಾಟ್. ಅದಾದ್ಮೇಲೆ ಆಲ್ಟಾ ಸ್ಕೂಲ್ ಆಫ್ ಟೆಕ್ನಾಲಜಿ ಅವ್ರ ಅಡ್ಮಿಷನ್ ಲಿಂಕ್ ನಾನು ಕಮೆಂಟ್ಸ್ ಮತ್ತೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಯು ಕ್ಯಾನ್ ಗೋ ಅಂಡ್ ಚೆಕ್ ದಿಸ್ ಔಟ್. ಅಂಡ್ ದಟ್ಸ್ ಇಟ್. ಆಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ.